ವೀರಶೈವ ಲಿಂಗಾಯತಕ್ಕೆ ಪ್ರತ್ಯೇಕ ಧರ್ಮದ ಮಾನ್ಯತೆ ಅಗತ್ಯ. ಬೆಂಗಳೂರಿನಲ್ಲಿ ಕಾಡು ಮಂತ್ರಿ ಈಶ್ವರ್ ಖಂಡ್ರೆ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವೀರಶೈವ ಲಿಂಗಾಯತರು ಸುಧಾರಿಸಿದರೆ ರಾಜ್ಯ ಸುಧಾರಿಸುತ್ತದೆ. ಫಾರೆಸ್ಟ್ ಮಿನಿಸ್ಟರ್ ಈಶ್ವರ್ ಖಂಡ್ರೆ ಹೇಳಿಕೆ ಕೊಟ್ಟಿರೋದಿದು. ಬೆಂಗಳೂರಿನಲ್ಲಿ ಕಾಡು ಮಂತ್ರಿ ಈಶ್ವರ್ ಖಂಡ್ರೆ ಹೇಳಿಕೆ, ವೀರಶೈವ ಲಿಂಗಾಯತರು ಸುಧಾರಿಸಿದರೆ ರಾಜ್ಯ ಸುಧಾರಿಸುತ್ತದೆ. ವೀರಶೈವ ಲಿಂಗಾಯತರು ಕೆಟ್ಟರೆ ಇಡೀ ರಾಜ್ಯವೇ ಹಾಳಾಗುತ್ತದೆ. ನಿಜಕ್ಕೂ ಕೂಡ ವಿವಾದಾತ್ಮಕ ಹೇಳಿಕೆ ಇದು. ನಮ್ಮ ಸಮುದಾಯದ ಒಗ್ಗಟ್ಟಿನಲ್ಲಿ ಬಲವಿದೆ, ವಿಘಟನೆಯಲ್ಲಿ ಬಿಕ್ಕಟ್ಟಿದೆ. ನಾವೆಲ್ಲರೂ ಭೌಗೋಳಿಕವಾಗಿ ಹಿಂದೂಗಳೇ. ಸಿಖ್, ಪಾರ್ಸಿ, ಜೈನರಿಗೆ ನೀಡಿರುವಂತೆ ಪ್ರತ್ಯೇಕ ಧರ್ಮದ ಮಾನ್ಯತೆ ನೀಡಿ ಜಾತಿ ಗಣತಿಯಲ್ಲಿ ಪ್ರತ್ಯೇಕ ಕಾಲಂ ನೀಡಲು ಒತ್ತಾಯಿಸುತ್ತೇವೆ. ಬೆಂಗಳೂರಿನಲ್ಲಿ ಕಾಡು ಮಂತ್ರಿ ಈಶ್ವರ್ ಖಂಡ್ರೆ ಹೇಳಿಕೆ. ಒಂದು ಕಡೆ ಎಂಬಿ ಪಾಟೀಲ್ ಅವರದ್ದೇ ಆದ ನಿಲುವುಗಳನ್ನು ಪ್ರಕಟಿಸುತ್ತಿರುವ ಈ ಹೊತ್ತಲ್ಲಿ ಅದಕ್ಕೆ ಪುಷ್ಟಿ ನೀಡುವಂತೆ ಫಾರೆಸ್ಟ್ ಮಿನಿಸ್ಟರು ಕೂಡ ಅದೇ ತರಹದ ಧ್ವನಿಯನ್ನು ಎತ್ತಿದ್ದಾರೆ. ವೀರಶೈವ ಲಿಂಗಾಯತರು ಪ್ರತ್ಯೇಕ ಧರ್ಮದ ಕೂಗಿಗೆ ದನಿಯಾಗಿದ್ದಾರೆ. ಇಲ್ಲಿ ವೀರಶೈವ ಲಿಂಗಾಯತರು ಸುಧಾರಿಸಿದರೆ ರಾಜ್ಯವೇ ಸುಧಾರಿಸುತ್ತದೆ, ವೀರಶೈವ ಲಿಂಗಾಯತರು ಕೆಟ್ಟರೆ ಇಡೀ ರಾಜ್ಯವೇ ಹಾಳಾಗುತ್ತದೆ. ಯಾವ ಲಾಜಿಕಲ್ಲಿ ಹೇಳಿದ್ರೋ ಗೊತ್ತಿಲ್ಲ. ನಮ್ಮ ಸಮುದಾಯದ ಒಗ್ಗಟ್ಟಿನಲ್ಲಿ ಬಲವಿದೆ, ವಿಘಟನೆಯಲ್ಲಿ ಸೋಲಿದೆ. ನಾವೆಲ್ಲರೂ ಭೌಗೋಳಿಕವಾಗಿ ಹಿಂದೂಗಳೇ. ಜಿಯೋಗ್ರಾಫಿಕಲ್ಲಿ ಸಿಖ್, ಪಾರ್ಸಿ, ಜೈನರಿಗೆ ನೀಡಿರುವಂತೆ ಪ್ರತ್ಯೇಕ ಧರ್ಮದ ಮಾನ್ಯತೆ ನೀಡಿ ಜಾತಿ ಗಣತಿಯಲ್ಲಿ ಪ್ರತ್ಯೇಕ ಕಾಲಂ ನೀಡಲು ಒತ್ತಾಯಿಸುತ್ತೇವೆ. ಪ್ರತ್ಯೇಕ ಧರ್ಮ ಅಂಥೇಳಿ ಕನ್ಸಿಡರ್ ಆದರೆ ಏನೇನು ಅನುಕೂಲಗಳು ಸಿಗ್ತವೆ? ರಾಜಕೀಯ ಮಾನ್ಯತೆ ಸಿಗುತ್ತಾ? ಚರ್ಚೆ. ಸಾಮಾಜಿಕವಾದಂತಹ ಮಾನ್ಯತೆ ಸಿಗುತ್ತಾ? ಚರ್ಚೆ. ಇನ್ನು ಶೈಕ್ಷಣಿಕವಾದಂತಹ ಮಾನ್ಯತೆ ಸಿಗುತ್ತಾ? ಒಂದು ವಾದದ ಪ್ರಕಾರ ಸರ್ಕಾರಿ ಅನುಕೂಲಕ್ಕಾಗಿ ಪ್ರತ್ಯೇಕ ಧರ್ಮದ ಕೂಗು, ಸರ್ಕಾರಿ ಸವಲತ್ತುಗಳಿಗಾಗಿ ಪ್ರತ್ಯೇಕ ಧರ್ಮದ ಕೂಗು, ಅದನ್ನು ಹೊರತುಪಡಿಸಿದರೆ ವಿ ಆರ್ ಹಿಂದೂಗಳೇ. ಹಿಂದೂ ಸಂಪ್ರದಾಯ, ಹಿಂದೂ ಆಚರಣೆ, ಹಿಂದೂ ವಿಚಾರ ಎಲ್ಲವೂ ಕೂಡ ಒಳಗೊಂಡಿರ್ತಕ್ಕಂತಹ ಸಮುದಾಯ. ಪ್ರತ್ಯೇಕ ದೇವರನ್ನೇನು ಆರಾಧನೆ ಮಾಡೋದಿಲ್ಲ. ಬದಲಾಗಿ ನಮ್ಮದೊಂದು ಸರ್ಕಾರಿ ಸವಲತ್ತು ಅಥವಾ ನಮ್ಮ ಅನುಕೂಲಕ್ಕಾಗಾದರೂ ಕೂಡ, ಈಗ ಜೈನ ಧರ್ಮ ಹಿಂದೂಯೇತರ ಆದರೂ ಕೂಡ ಭಾಗಶಃ ಹಿಂದೂ ಸಂಪ್ರದಾಯವೇ ಜೈನದಲ್ಲಿದೆ. ಹಾಗಿದ್ರೂ ಕೂಡ ಜೈನ ಧರ್ಮ ಪ್ರತ್ಯೇಕ ಧರ್ಮ, ಅದಕ್ಕೆ ಅದರದೇ ಆದಂಥ ಮೀಸಲಾತಿಗಳು, ಅದಕ್ಕೆ ಅದರದೇ ಆದಂಥ ಅನುದಾನಗಳು, ಅದಕ್ಕೆ ಅದರದೇ ಆದಂತಹ ಮುಜರಾಯಿ, ಈ ಎಲ್ಲವೂ ಕೂಡ ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೂ ಬರಬೇಕು, ಅರ್ಥಾತ್ ವೀರಶೈವ ಲಿಂಗಾಯತ ಧರ್ಮಕ್ಕೆ. ಸೊ ಇದಕ್ಕೆ ಪುಷ್ಟಿ ಕೊಡುವಂತೆ ಎಂಬಿ ಪಾಟೀಲ್ರು ಕೂಡ ಇದರ ಪರ ಯಾಕೆ ನಿಂತ್ಕೊಂಡು ಮಾತನಾಡ್ತಾ ಇದ್ದಾರೆ ಅನ್ನೋದು ಬೇರೆ ಚರ್ಚೆ. ಈಶ್ವರ್ ಖಂಡ್ರೆ ಅದಕ್ಕೆ ಯಾಕೆ ಬೆಂಬಲಿಸ್ತಿದ್ದಾರೆ ಅನ್ನುವಂತಹದ್ದು ಕೂಡ ಬೇರೆ ಬೇರೆ ಪೊಲಿಟಿಕಲ್ ರೀಸನ್ಗಳಿದ್ದಾವೆ. ಸೊ ಒಟ್ಟಾರೆ ಜಾತಿ ಗಣತಿಯಲ್ಲಿ ಪ್ರತ್ಯೇಕ ಕಾಲಂ ನೀಡಲು ಒತ್ತಾಯಿಸುತ್ತೇವೆ. ಬೆಂಗಳೂರಿನಲ್ಲಿ ಕಾಡು ಮಂತ್ರಿ ಈಶ್ವರ್ ಖಂಡ್ರೆ ಹೇಳಿಕೆ, ತನ್ನ ಸಮುದಾಯವನ್ನು ತೃಪ್ತಿಪಡಿಸೋದಕ್ಕೆ ಜಾತಿ ಎಂಬ ಕಿಚ್ಚನ್ನು ಮುಂದಿಟ್ಟರೆ ಹೆಂಗ್ ಕತೆ? ಅದರಲ್ಲೂ ಕೂಡ ಸಾಮಾನ್ಯ ಜನ ಹಿಂಗೆ ಹೇಳಿದರೆ ಅದು ಬೇರೆ ವಿಚಾರ. ಆದರೆ ಜನಪ್ರತಿನಿಧಿಗಳು ಈ ತರಹದ ಕಿಚ್ಚಿನ ಮಾತನ್ನಾಡಿದ್ರೆ ರಾಜ್ಯದಲ್ಲಿ ಮತ್ತೆ ಜಾತಿವಾದ, ಜಾತಿ ಕಿಚ್ಚು ಹಬ್ಬದೇ ಇರೋದು ಅಂಥೇಳಿ ಈಗ ಚರ್ಚೆಗಳು ಕೂಡ ಶುರುವಾಗಿದೆ. ಲಿಂಗಾಯತರು, ವೀರಶೈವರು ಸುಧಾರಿಸಿದರೆ ಕರ್ನಾಟಕ ಸುಧಾರಿಸುತ್ತದೆ. ಲಿಂಗಾಯತರು, ವೀರಶೈವರು ಹಾಳಾದರೆ ಕರ್ನಾಟಕ ಹಾಳಾಗುತ್ತದೆ. ಅದಕ್ಕೆ ಯಾರಾದರೂ ಲಿಂಗಾಯತರು, ವೀರಶೈವರಿಗೆ ಹಾಳು ಮಾಡಲಿಕ್ಕೆ ಹೊರಟ್ರೆ ಇಡೀ ರಾಜ್ಯನೇ ಹಾಳಾಗ್ತದೆ. ಅದಕ್ಕೆ ಇವತ್ತು ನಾವೆಲ್ಲರೂ ಒಗ್ಗಟ್ಟಾಗಿ ಬರೀ ಸಮುದಾಯದಷ್ಟೇ ಇಲ್ಲ, ಇಡೀ ರಾಜ್ಯದ ಉನ್ನತಿಗಾಗಿ ಶ್ರಮ ಮಾಡೋಣ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಯಾವುದೇ ಶಕ್ತಿ ವೀರಶೈವ ಲಿಂಗಾಯತರಿಗೆ ಬೇರೆ ಬೇರೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನಮ್ಮೆಲ್ಲರ ಆರಾಧ್ಯ ದೇವರಾದಂಥ ಶತಾಯುಷಿಗಳಾದ ಲಿಂಗೈಕ್ಯ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು ಇವತ್ತು ಲಿಂಗಾಯತರು, ವೀರಶೈವರು ಭಿನ್ನ ಅಲ್ಲ, ಒಂದೇ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ, ತೀರ್ಪನ್ನು ಕೊಟ್ಟಿದ್ದಾರೆ. ಇವತ್ತು ಸಮುದಾಯದವರೆಲ್ಲರೂ ಒಂದೇ ಅನ್ನುವಂಥ ಒಂದು ಭಾವನೆಯಿಂದ ಇದ್ದಾರೆ. ಅದಕ್ಕೆ ಯಾರೇ ಪ್ರತ್ಯೇಕ ಮಾಡಲಿಕ್ಕೆ ಹೊರಟರು ಅದು ಸಾಧ್ಯ ಆಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಲಿಂಗಾಯತರು, ವೀರಶೈವರು ಸುಧಾರಿಸಿದರೆ ಕರ್ನಾಟಕ ಸುಧಾರಿಸುತ್ತದೆ. ಲಿಂಗಾಯತರು, ವೀರಶೈವರು ಹಾಳಾದರೆ ಕರ್ನಾಟಕ ಹಾಳಾಗುತ್ತದೆ. ಅದಕ್ಕೆ ಯಾರಾದರೂ ಲಿಂಗಾಯತರು, ವೀರಶೈವರಿಗೆ ಹಾಳು ಮಾಡಲಿಕ್ಕೆ ಹೊರಟ್ರೆ ಇಡೀ ರಾಜ್ಯನೇ ಹಾಳಾಗ್ತದೆ. ಅದಕ್ಕೆ ಇವತ್ತು ನಾವೆಲ್ಲರೂ ಒಗ್ಗಟ್ಟಾಗಿ ಬರೀ ಸಮುದಾಯದಷ್ಟೇ ಇಲ್ಲ, ಇಡೀ ರಾಜ್ಯದ
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.